ಆಷಾಢ ಮಾಸವು ಈ ಬಾರಿ ಜುಲೈ 15ರಿಂದ ಆರಂಭವಾಗಲಿದೆ. ಈ ತಿಂಗಳಲ್ಲಿ ನವವಿವಾಹಿತ ಮಹಿಳೆಯರು ತವರು ಮನೆಗೆ ತೆರಳುವ ಹಾಗೂ ದಂಪತಿಗಳು ಕೆಲಕಾಲ ದೂರವಿರುವ ಸಂಪ್ರದಾಯವನ್ನು ಹಲವು ಕುಟುಂಬಗಳು ಇಂದಿಗೂ ಪಾಲಿಸುತ್ತವೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಆಷಾಢದಲ್ಲಿ ಶುಭ ಕಾರ್ಯಗಳು ಮತ್ತು ದಾಂಪತ್ಯ ಮಿಲನವನ್ನು ತಪ್ಪಿಸುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಕೆಲವರು ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರದು ಎಂಬ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇರಬಹುದು ಎಂದು ಕೆಲವರು ವಿವರಿಸುತ್ತಾರೆ. ಆಷಾಢದಲ್ಲಿ ಗರ್ಭಧಾರಣೆ ಸಂಭವಿಸಿದರೆ ಹೆರಿಗೆಯ ಸಮಯ ಬೇಸಿಗೆಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಿಂದಿನ ಕಾಲದಲ್ಲಿ ತೀವ್ರ ಬೇಸಿಗೆ, ಸಾಂಕ್ರಾಮಿಕ ರೋಗಗಳು ಹಾಗೂ ಸೀಮಿತ ವೈದ್ಯಕೀಯ ಸೌಲಭ್ಯಗಳ ಕಾರಣ ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಲಾಗುತ್ತಿತ್ತು. ಆದರೆ ಇವು ಸಾಂಪ್ರದಾಯಿಕ ನಂಬಿಕೆಗಳು. ಇಂದಿನ ವೈದ್ಯಕೀಯ ದೃಷ್ಟಿಯಿಂದ ದಂಪತಿಗಳು ಕುಟುಂಬ ಯೋಜನೆ ಕುರಿತು ವೈದ್ಯರ ಸಲಹೆ ಪಡೆದು ನಿರ್ಧಾರ ಕೈಗೊಳ್ಳುವುದು ಸೂಕ್ತ.